ಕಾರ್ಕಳದಲ್ಲಿ ಹಿಂದೂ ಯುವತಿಯ ಮೇಲೆ ಅತ್ಯಾಚಾರ ಎಸಗಿದಂತ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ಈ ಕೃತ್ಯಕ್ಕೆ ಸಹಕರಿಸಿದಂತ ಮತ್ತೊಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶೋಧ ಮಾಡ್ತಾ ಇದ್ದಾರೆ. ಅದನ್ನು ಅರೆಸ್ಟ್ ಮಾಡೋದಕ್ಕಾಗಿ ಶೋಧ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಮೆಡಿಕಲ್ ರಿಪೋರ್ಟಿಗೂ ಕೂಡ ಪೊಲೀಸರು ಕಾಯ್ತಾ ಇದ್ದಾರೆ. ಬಂಧಿತ ಆರೋಪಿ ಅಲ್ತಾಫ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾರ್ಕಳ ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಲವ್ ಜಿಹಾದ್ನ ಭಾಗ ಅನ್ನೋ ಅನುಮಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ತಾಫ್ ಅನ್ನುವಂಥ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಕೃತ್ಯಕ್ಕೆ ಸಹಕರಿಸಿದಂತ ಮತ್ತೊಬ್ಬನನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ, ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಏನಾಗಿದೆ ನೋಡ್ಬೇಕು. ಹೇಳೋ ರೀತಿ ಯಾವ ತರ ಉಂಟು ಸರ್? ನೀವು ಮುಚ್ಕೊಂಡು ಹೋಗಿ ಅಂತ ಒಂದು ಎರಡು ಈ ತರ ಮಾಡಿದ್ರೆ ಸ್ವಲ್ಪ ಅಲ್ಲಾಡ್ತಾರೆ ಸರ್. ನಾವು ಅವನೊಬ್ಬ ಡ್ರಗ್ ಪೆಡ್ಲರ್. ಇಡೀ ಕಾರ್ಕಳ ತಾಲೂಕಿನಲ್ಲಿ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಇಡೀ ಕಾರ್ಕಳದ ಇಡೀ ಕಾಲೇಜು ಎಷ್ಟೆಲ್ಲ ಕಾಲೇಜ್ ಇದೆ ಆ ಭಾಗದಲ್ಲಿ ಯಾರು ಡ್ರಗ್ ಅನ್ನು ಮಾರ್ತಾ ಇದ್ದಾರೆ, ಯಾರ ಡ್ರಗ್ ಅನ್ನು ಸಪ್ಲೈ ಮಾಡ್ತಿದ್ದಾರೆ, ಅದಕ್ಕೆ ಮೂಲ ಕಿಂಗ್ ಪಿನ್ ಯಾರಂತ ಹೇಳಿದ್ರೆ ಅಲ್ತಾಫ್. ಈಗ ಬಂದ ಮಾಹಿತಿ ಏನಂತ ಹೇಳಿದ್ರೆ ನಮಗೆ ಈ ಅಲ್ತಾಫ್ಗೆ ಕಾರ್ಕಳದ ಕೊಕ್ಕುಂದೂರು ಭಾಗದಲ್ಲಿ ಒಂದು ಬಾಡಿಗೆ ರೂಮ್ ಇದೆ. ಆ ಬಾಡಿಗೆ ರೂಮ್ನಲ್ಲಿ ಒಂದು ಹಿಂದೂ ಕುಟುಂಬದ ಗಂಡ ಹೆಂಡತಿಯನ್ನು ಬೇರೆ ಮಾಡಿ ಆ ಗಂಡನನ್ನ ಅಲ್ಲಿಂದ ಹೊರಗೆ ಓಡಿಸಿ ಆ ಹೆಂಗಸಿನ ಜೊತೆಗೆ ಈತನಿಗೆ ಅನೈತಿಕ ಸಂಬಂಧ ಇರುವಂತಹ ಒಂದು ಮಾಹಿತಿ ಬಂದಿದೆ. ಇದರ ಬಗ್ಗೆ ಕೂಡ ಪೊಲೀಸ್ ಇಲಾಖೆ ಸೂಕ್ತವಾದ ತನಿಖೆಯನ್ನು ಮಾಡಬೇಕು. ಈ ತನಿಖೆಯಲ್ಲಿ ಯಾವುದೇ ರಾಜಕೀಯ ಮಾಡದೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಕಾನೂನಿನಲ್ಲಿ ಯಾವ ರೀತಿಯ ಒಂದು ಕಾನೂನು ಇದೆ ಇದಕ್ಕೆ ಅತ್ಯಂತ ಕಠಿಣವಾದ ಕ್ರಮವನ್ನು ಕೈಗೊಂಡು ಅಲ್ತಾಫ್ ಎಂಬ ಯಾರು ಆರೋಪಿ ಇದ್ದಾನೆ ಮತ್ತು ಆತನ ಸಹಚರರು ಯಾರಿದ್ದಾರೆ ಅವರಿಗೆ ಕಾನೂನಿನಲ್ಲಿ ಅತ್ಯಂತ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಒಂದೂವರೆ ವರ್ಷದ ಹಿಂದೆ ಇದೇ ರೀತಿಯ ಘಟನೆ ಒಮ್ಮೆ ಕಾರ್ಕಳದಲ್ಲಿ ಆಗಿತ್ತು, ಗೊತ್ತಿರಬಹುದು. ಒಬ್ಬ ಬಸ್ ಚಾಲಕ ಮುಸ್ಲಿಂ ಯುವಕ 40 ಹಿಂದೂ ಹುಡುಗಿಯರೊಂದಿಗೆ ಸಂಪರ್ಕದಲ್ಲಿದ್ದ. ಇದೇ ವಿಚಾರವನ್ನು ಹಿಂದೂ ಸಂಘಟನೆಗಳು ಹೇಳಿದಾಗ ಯಾರು ಅದನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಆದ್ರೆ ಇವತ್ತಿನ ದಿನ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಎಲ್ಲಿಯವರೆಗೆ ಮುಟ್ಟಿದೆ ಅಂತ ಹೇಳುವುದು ನಮಗೆ ಸ್ಪಷ್ಟವಾಗಿದೆ. ನಾನು ಇದೇ ರೀತಿ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಸಮುದಾಯದ ಯುವಕರಿಗೆ ನೀವು ಬುದ್ಧಿ ಹೇಳಿ, ಇಲ್ಲಂತ ಹೇಳಿ ಆದ್ರೆ ಅದಕ್ಕೆ ಸಂಘಟನೆ ಯಾವ ರೀತಿ ಉತ್ತರ ಕೊಡಬೇಕು ಅದನ್ನು ನಾವು ಕೊಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.